ವೀರಶೈವ ಧರ್ಮದ ಒಡೆಯರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಎಲ್ಲ ಋನ್ಮಂತ್ರದಲ್ಲಿ ಧ್ಯಾನಿಸುವುದು ನನ್ನ ಶ್ರೀಮಠದ ಗುರು ಪರಂಪರೆ ಹಣೆ ಮಾಡಿದು ಇಂದಿನ ಈ ಭವ್ಯ ಮತ್ತು ದಿವ್ಯ ಸಮಾರಂಭದ ಅರ್ಥಾತ್ ಮಹಿಳಾ ಜಾಗೃತಿ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ಈಗ ತಾನೇ ನಮಗೆಲ್ಲ ಆಶೀರ್ವಾದದ ಅಮೃತವಾಣಿಯನ್ನು ನೀಡಿದ ಶ್ರೀ ಶತಸ್ಥಲ ಬ್ರಹ್ಮೆ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಬಂಕಾಪುರ ಮತ್ತು ಮುದಿಕೇಶ್ವರ ಶಿವಾಚಾರ್ಯರು ವಿರುಪಾಪುರ ಹಾಗೂ ಶ್ರೀ ಶತಸ್ಥಲ ಬ್ರಹ್ಮೆ ವೀರಭದ್ರ ಶಿವಾಚಾರ್ಯರು ಅಬ್ಬೇಗೇರಿ ಪೂಜೆಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಹಿರಿಯರಾದ ಹರಪನಹಳ್ಳಿ ಕಕ್ಕಿನಮಠ ಸಂಸ್ಥೆಯ ಕಾರ್ಯದರ್ಶಿಗಳು, ಆ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿದ ಶ್ರೀ ಟಿ.ಎಂ. ಚಂದ್ರಶೇಖರಯ್ಯನವರು ಮತ್ತು ಅವರ ಪತ್ನಿಯಾಗಿರುವಂತಹ ಮಾತೋಶ್ರೀ ಅಮ್ಮನವರು ಇವತ್ತು ಸಾಧನೆಯ ಸಹ್ಯಾದ್ರಿ ಎನ್ನುವಂಥ ಪ್ರಶಸ್ತಿಗೆ ಭಾಜನರಾದ ಜ್ಯೋತಿ ಕಕ್ಕಿನಮಠ ಅವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಅಮೂಲ್ಯವಾದ ಮಾತುಗಳನ್ನು ಆಡಿದ ಸಹೋದರಿ ಮುಕ್ತಾಂಬ ಅಮ್ಮನವರು ಹಾಗೂ ಈ ಸಮಾರಂಭದಲ್ಲಿ ಸೇವೆಯನ್ನು ಮಾಡಿ ಶ್ರೀಮಠದ ಮೇಲೆ ಅಪಾರವಾದ ಪ್ರೀತಿ ಮತ್ತು ಕಳಕಳಿಯನ್ನು ಹೊಂದಿರುವಂಥ ಸಹೋದರಿ ಶ್ರೀಮತಿ ಸಂಯುಕ್ತ ಬಂಡಿ ಅಮ್ಮನವರು ಹಾಗೂ ಶ್ರೀಮತಿ ರತ್ನಮ್ಮ ಚಿಮ್ಮನಕಟ್ಟಿ ಅಮ್ಮನವರು ಹಾಗೂ ಇನ್ನುಳಿದ ಎಲ್ಲ ವೇದಿಕೆ ಇರತಕ್ಕಂಥ ಎಲ್ಲ ತಾಯಿಯಂದರು, ಬಹಳ ದೂರದಿಂದ ಆಗಮಿಸತಕ್ಕಂಥ ಎಲ್ಲ ಗಣ್ಯಮಾನ್ಯ ಸೇವೆ ಮಾಡಿದ ಆಹ್ವಾನಿತರು ಹಾಗೂ ನಮ್ಮ ಎದುರಿಗೆ ತಾಳ್ಮೆಯಿಂದ 3 ಗಂಟೆಗಳ ಕಾಲ ಕುಳಿತಿರುವಂಥ ಎಲ್ಲ ನನ್ನ ತಾಯಿಯಂದರೆ, ಮುದ್ದು ಮಕ್ಕಳೇ, ಹಿರಿಯರೇ, ನಮ್ಮ ಮಠದ ಇತಿಹಾಸದಲ್ಲಿ ಈ ವರ್ಷ ನಾವು ಮಾಡುವಂತಹ ಸಮಾರಂಭ ಬಹಳ ಮುಖ್ಯವಾಗಿ 50ನೇ ವರ್ಷದ ಜಾತ್ರೆ ನಿಮಿತ್ತವಾಗಿ ಹೊಸದಾಗಿರುವಂತಹ ರಥವನ್ನು ನಿರ್ಮಾಣ ಮಾಡಿದ್ದೀವಿ. ಆ ರಥ ಲೋಕಾರ್ಪಣೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಲೋಕಾರ್ಪಣೆ ಸಮಾರಂಭಕ್ಕೆ ಯಾರನ್ನ ಕರೆಸಬೇಕು ಅಂತ ವಿಚಾರ ಬಂದಾಗ ನಮ್ಮ ಧರ್ಮ ಪರಂಪರೆಯ ಮೂಲ ಆಚಾರ್ಯರಾಗಿರುವಂಥ ಪಂಚಪೀಠದ ಜಗದ್ಗುರುಗಳನ್ನ ಬರಮಾಡಿಕೊಳ್ಳುವುದೇ ಸೂಕ್ತ ಅನ್ನುವಂಥ ತೀರ್ಮಾನಕ್ಕೆ ಬಂದು ನಮ್ಮೆಲ್ಲರ ಭಕ್ತರಿಗೆ ಶಿಷ್ಯರಿಗೆ ಆದೇಶವನ್ನು ನೀಡಿದ ಮೇಲೆ ಎಲ್ಲರೂ ಮನಸ್ಸಾರೆ ಈ ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂಥ ಸತ್ಸಂಕಲ್ಪಕ್ಕೆ ದಾರಿ ಎಳೆದು ಈ ಸಮಾರಂಭ ಮಾಡಲಿಕ್ಕೆ ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಇವತ್ತು ಈ ಸಮಾರಂಭ 3ನೇ ದಿವಸದ ಸಮಾರಂಭ. ಮೊಟ್ಟ ಮೊದಲನೆಯ ಸಮಾರಂಭ ಏನು ಆಯಿತು ಅಂದರೆ ಅದು ಆರೋಗ್ಯ ಸಂವರ್ಧನಾ ಶಿಬಿರ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಜನ ಇಲ್ಲಿ ವೈದ್ಯರ ಸಲಹೆ ಸೂಚನೆಯನ್ನು ಪಡೆದುಕೊಂಡ ಸಾಕ್ಷಿಯಾಯಿತು. ಹಾಗೂ 52 ಜನ ರಕ್ತದಾನವನ್ನು ಮಾಡಿಕೊಟ್ಟು ಅನ್ನುವಂಥದ್ದು ನಮಗೆ ನಮ್ಮ ಊರಿಗೆ ಹೆಮ್ಮೆ ತರುವಂತಹದ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಇನ್ನು ನಿನ್ನೆ 2ನೇ ದಿವಸ ನಮ್ಮೆಲ್ಲರಿಗೆ ಅನ್ನವನ್ನು ನೀಡುವಂಥ ಕೃಷಿ ಋಷಿ ಸಾಮಾನ್ಯ ಅಲ್ಲಾತ ಅನ್ನದಾತ ಅಂತ ಅನ್ನದಾತನ ಸ್ಮರಣೆ ನಮಗೆ ಸದಾ ಇರಬೇಕು ಅನ್ನೋ ಕಾರಣಕ್ಕಾಗಿ ಆತನಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ತೋರಿಸಿಕೊಡುವುದಕ್ಕಾಗಿ 2ನೇ ದಿವಸದ ಸಮಾರಂಭ ಅದು ಕೃಷಿಗೆ ಸಮರ್ಪಣೆಯಾಗಿರುವಂಥದ್ದು, ರೈತರಿಗೆ ಮೀಸಲಾಗಿರುವಂಥ ಸಮಾರಂಭ ಆಯಿತು. ನಿನ್ನೆಯೂ ಸಹ ಸಮಾರಂಭ ಅಭೂತಪೂರ್ವವಾಗಿ ಸಂಜೆ 5:30 ಗಂಟೆಗೆ ಸಮಾರಂಭ ಮುಕ್ತಾಯವಾಗಿರುವಂಥದ್ದು ನಮ್ಮ ಮಠದ ಇತಿಹಾಸದಲ್ಲೇ ದಾಖಲೆಯಾಗಿರುವಂಥದ್ದು. ಇವತ್ತು ನೋಡ್ತಾ ಇದ್ದೀವಿ ನಾವು, ಇಷ್ಟು ಸಂತೋಷ ಅನಿಸುತ್ತಲ್ಲ. ಬಹುತೇಕ ಆ ಸಂತೋಷಕ್ಕೆ ಕಾರಣ ಅಂದರೆ ಬೇರೆ ಯಾರಲ್ಲ, ನಮಗೆ ಜನ್ಮವನ್ನು ಕೊಟ್ಟಿರುವಂಥ ತಾಯಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಜಗತ್ತಿನಲ್ಲಿ ನಾವೆಲ್ಲ ಏನಾದರೂ ಗಳಿಸ್ಬೋದು, ಸಂಪತ್ತನ್ನು ಗಳಿಸ್ಬೋದು, ಅಧಿಕಾರವನ್ನು ಗಳಿಸ್ಬೋದು, ಯೌವನವಂತೂ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಶಾಶ್ವತ ಅಲ್ಲ.
ಏನೇ ಸಂಪತ್ತು ಗಳಿಸಿದರೂ ಸಹ ಆ ಸಂಪತ್ತಿಗೆ ಗಳಿಸಲಿಕ್ಕೆ ಕಾರಣವಾಗಿರುವಂಥ ಜನ್ಮದಾತೆಯನ್ನು ಎಂದೂ ಮರೆಯಲು ಸಾಧ್ಯ ಇಲ್ಲ. ಆಕೆಯ ಋಣವನ್ನು ನಮ್ಮ ಜೀವನ ಸವೆಸಿದರೂ ಕೂಡ ಮುಟ್ಟಿಸಲು ಸಾಧ್ಯ ಇಲ್ಲ ಅನ್ನೋ ಅರಿವು ನನಗೆ ಸದಾ ಇರುವಂಥದ್ದು. ಹಾಗಾಗಿ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಾನೀಗ ಈ ಭೂಮಿಗೆ ಬರಲಿಕ್ಕೆ ಕಾರಣವಾಗಿರುವಂಥ ನನ್ನ ತಾಯಿ ಬಹುತೇಕ ಈಗಾಗಲೇ 4 ತಿಂಗಳಾಯಿತು. 4 ತಿಂಗಳ ಕಾಲ ಆಗಿ ಇನ್ನೂ ಮಾತನಾಡುವ ಭಾವನೆಯಲ್ಲೇ ಇಲ್ಲ. ಜೀವವನ್ನು ಹಿಡಿದುಕೊಂಡಿರುವಂಥ ನನ್ನ ತಾಯಿಯ ಸೇವೆಯನ್ನು ಬಹುತೇಕ 2.5 ತಿಂಗಳ ಕಾಲ ನಾನು ರಜೆ ಹಾಕಿ ನಮ್ಮ ಊರೊಳಗೆ ಗದಗದಲ್ಲಿ ಇದ್ದೆ ಅಂತ ಹೇಳಕ್ಕೆ ಬಯಸ್ತೇನೆ. ಆದರೆ ನಾನು ಬಯಸೋದಿಷ್ಟೇ, ನನ್ನ ತಾಯಿಯ ಜೀವ ಹೋಗಿದ್ರೆ ಬಹುತೇಕ ಅವತ್ತು ನನ್ನ ಜೀವನೂ ಇಲ್ಲ ಅಂತ ನನಗನ್ಸುತ್ತೆ. ಆ ಭಾವನೆಯಿಂದ ಇರುವಂಥ ನಾನು ಆಕೆಯನ್ನು ಸಂರಕ್ಷಿಸಬೇಕು, ಆಕೆಯ ಸೇವೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹಗಲು ರಾತ್ರಿ ಆಕೆಯ ಸೇವೆಯನ್ನು ಮಾಡಿ ಉಳಿಸುವ ಕಾರ್ಯವನ್ನು ಮಾಡುವ ಪ್ರಯತ್ನ ಮಾಡ್ತೇವೆ. ನನಗೆ ಎಲ್ಲೋ ನಮ್ಮ ಮನಸ್ಸು ಹೇಳುತ್ತೆ, ನನ್ನ ತಾಯಿ ಈಗ ಹೋಗುವುದಿಲ್ಲ ಅಂತೇಳಿ. ಆ ಕಾರಣಕ್ಕಾಗಿ ನಾನು ಇವತ್ತಿಗೂ ಆಕೆಯನ್ನು ನೋಡೋದು, ಅನುಭವಿಸೋದು ನನಗಿರುವಂಥ ಒಂದು ಗುಣ. ಆ ದೃಷ್ಟಿಯಿಂದ ನನಗೆ ಜನ್ಮ ಕೊಟ್ಟಿರುವಂಥ ತಾಯಿ ಒಬ್ಬಳಾಗಿದ್ದರೂ ಕೂಡ ನನಗೆ ಸದಾ ಬೆಳವಣಿಗೆ ಕಾರಣ ಆಗಿರ್ತಕ್ಕಂಥ ಇಷ್ಟೊಂದು ತಾಯಿಯಲ್ಲ, ಈ ತಾಯಿಯವರು ಬೇರೆ ಅಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಯಾವ ತಾಯಿಯಂದ್ರೆ ಹೇಳಿನೋ ಆ ಎಲ್ಲ ತಾಯಿಯಂದರು ಉಡಿಯನ್ನು ತಯಾರಿಸಿಕೊಟ್ಟು ಸುಮಾರು 5,000 ಮಕ್ಕಳಿಗೆ ಅಥವಾ ಯುವತಿಯರಿಗೆ, ಕನ್ಯಾಮಣಿಗಳಿಗೆ ಉಡಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕಾಗಿ. ಉಡಿ ಸಾಮಾನ್ಯವಾಗಿರುವಂಥದ್ದಲ್ಲದು, ಒಂದು ಮನೆಯನ್ನು ಬೆಳಗಿಸುವಂಥ ಮಹಾಶಕ್ತಿಯನ್ನು ಹೊಂದಿರುವಂಥದ್ದು. ಪಂಚಪೀಠಗಳ ಪರಂಪರೆಯ ಶಕ್ತಿಯನ್ನು ಹೊಂದಿರುವಂಥ ಉಡಿಯನ್ನು ಇವತ್ತು ಶ್ರೀಮಠ, ಅದು ಬೇರೆ ಯಾರಲ್ಲ, ನಮ್ಮ ರತ್ನಮ್ಮ ಹೆಸರೇ ಹೇಳುತ್ತೆ. ರತ್ನ ಈ ಊರಿನ ಮೊದಲಾಗಿ ಕೊಟ್ಟ ಮನೆಗೆ ಹೋಗಿದ್ದಾಳೆ. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಹೆಸರನ್ನ ತಂದಿರುವಂಥ ರತ್ನಮ್ಮ ಬಿ ಚಿಮ್ಮನಕಟ್ಟಿಯವರು ಮತ್ತು ಬೇರೆ ಯಾರ ಸಹೋದರಿ ಸಮಾನವಾಗಿರ್ತಕ್ಕಂಥ ಸಂಯುಕ್ತಮ್ಮ ಕಳಕಪ್ಪ ಬಂಡಿಯವರು, ಈ ಈರುವ ತಾಯಿಯರು ಮೊಟ್ಟ ಮೊದಲ ಬಾರಿಗೆ ಉಡಿಯನ್ನು ತುಂಬಿ ಶ್ರೀಮಠವಾಗಲಿ, ಯಾರಿಗೆ ಉಡಿಯನ್ನು ತುಂಬ ಆ ಮನೆತನವಾಗಲಿ ಸಮೃದ್ಧಿಯಿಂದ ಇಲ್ಲಿ ಸದಾ ಅಂತ ಅವರು ಬಯಸಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಇಂಥ ಅಭೂತಪೂರ್ವವಾಗಿರುವಂಥ ಸಮಾರಂಭದಲ್ಲಿ ಮುತ್ತಿನಂಥ ಮಾತುಗಳನ್ನು ಆಡಿರುವಂಥ ಸಹೋದರಿ ಜಿ ಆರತಿಯವರು ಅತ್ಯದ್ಭುತವಾಗಿ ಮಾತನಾಡುವಂಥ ಕಲೆಯನ್ನು ಹೊಂದಿದ್ದಾರೆ. ಧರ್ಮದ ಬಗೆಗೆ, ಅದರಲ್ಲೂ ಹಿಂದೂ ಧರ್ಮ ಪರಂಪರೆಯ ಬಗೆಗೆ ಇಂಥ ವಾಣಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರ್ಯ ಇವತ್ತು ನಾವೆಲ್ಲ ಅನುಭವಿಸಿದ್ದೇವೆ. ಅವರು ಬಹುದೂರದಿಂದ ತಮ್ಮ ಯಜಮಾನರನ್ನ ಮಗನ್ನ ಕರೆದುಕೊಂಡು ಬಂದು ನಮ್ಮೂರಿರ್ತಕ್ಕಂಥ ಹಳೆಯ ದೇವಾಲಯ ನೋಡಬೇಕು ಅಂತ ಅಪೇಕ್ಷೆ ಮಾಡಿದ್ದಾರೆ. ಈ ಸಮಾರಂಭ ಮುಗಿದ ಮೇಲೆ ಅವರ ಮಾತು ಕೇಳಿದೆ, ಹೀಗೆ ಇಲ್ಲಿ ಸಂಚಾರ ಮಾಡ್ತಾರೆ, ನಮ್ಮ ಪರಂಪರೆಯ ಹಬ್ಬಗಳನ್ನು ನೋಡುವಂಥದ್ದೇ ಅವರಿಗೆ ಬಹಳ ಸಂತೋಷ. ಅಂಥವರು ನಮ್ಮ ಮುಂದೆ ಬಂದು ನಿಂತಿದ್ದು ನಮ್ಮ ಭಾಗ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮಾತಿನಲ್ಲಿ ಅತ್ಯಂತ ಸದುವಿನಯತೆ, ಆ ವಿನಯತೆ ಬಹುತೇಕ ಸಿಗುತ್ತಿಲ್ಲ. ಇವತ್ತು ನನಗನ್ಸುತ್ತೆ 3 ತಾಸುಗಳವರೆಗೆ ನೀವೇನು ಕುಂತಿಲ್ಲ. ತಾಯಿ ಅಂದರೆ ಅದಕ್ಕೆ ಮತ್ತೊಂದು ಹೆಸರೇ ತಾಳ್ಮೆ ಅಂತ. ಏನೇ ಬರಲಿ, ಗಂಡನಿಂದಲೇ ಬರಲಿ, ಸಮಾಜದಿಂದಲೇ ಬರಲಿ, ಮಕ್ಕಳಿಂದಲೇ ಬರಲಿ, ಸಹೋದರರಿಂದಲೇ ಬರಲಿ, ಯಾರಿಂದಲೇ ಬರಲಿ, ಆ ಎಲ್ಲ ಕಷ್ಟಗಳ ಸಹಿಸಿಕೊಂಡು ತಾಳ್ಮೆಯಿಂದ ಸಾಗಿಸುವಂಥವಳೇ ತಾಯಿ. ಅಂತ ತಾಯಿಯ ಋಣ ತೀರಿಸಲು ಸಾಧ್ಯ ಇಲ್ಲ. ಅಲ್ಪ ರೂಪದಲ್ಲಾಗಲೂ ಸಹ ಶ್ರೀಮಠ ಕೊಡುವಂಥ ಈ ಉಡಿ ಇದೆಯಲ್ಲ, ಇದು ಮಹಾ ಸಂಪತ್ತು. ಈ ಸಂಪತ್ತನ್ನು ನೀವೆಲ್ಲ ಸ್ವೀಕಾರ ಮಾಡಿ ನಿಮ್ಮ ಮನೆಯನ್ನು ಬೆಳಗಿಸುವಂಥ ಕಾರ್ಯವನ್ನು ಮಾಡಿ. ನೀವೇನು ಪ್ರಾರ್ಥನೆ ಮಾಡಿಕೊಳ್ತೀರೋ ಆ ಪ್ರಾರ್ಥನೆ ಈಡೇರುತ್ತೆ ಅನ್ನುವಂಥದ್ದು ಬಹುತೇಕ ನಮ್ಮ ಊರೊಳಗೆ ಜುತ್ತಿ ಹಿರೇಮಠದ ಅಜ್ಜನ ಹೆಸರು ಅದು ಇರುವಂತಹದ್ದು. ಅಂತ ಉಡಿ ಸೇವೆಯನ್ನು ಮಾಡಿರ್ತಕ್ಕಂಥ ಗಜೇಂದ್ರಗಡ ಪಟ್ಟಣದ ಅಕ್ಕನ ಬಳಗದ ಸಹೋದರಿಯರು, ಗದಗ ಮಹಾನಗರದ ಅಕ್ಕನ ರುದ್ರ ಬಳಗದ ಸಹೋದರಿಯರು ಮತ್ತು ಸದಾಶಿವಯ್ಯ ಮದುರಿಮಠ ಅವರ ಧರ್ಮಪತ್ನಿಯಾಗಿರುವಂಥ ಸುವರ್ಣಮ್ಮ, ಅವರು ಇವತ್ತು ಬರಲಿಕ್ಕೆ ಆಗಿಲ್ಲ, ನಾಡಿದ್ದು ಬರ್ತಾರೆ. ಅವರು ಕೊಟ್ಟಿರುವಂಥ ಉಡಿಯನ್ನು ತಾಯಿಯರನ್ನು ತುಂಬ್ತಾರೆ.
ಸಹೋದರಿಯ 4-6 ಜನ 16 ಜನ ಸಹೋದರಿಯರು ಆ ಕಾರ್ಯವನ್ನು ಮಾಡಬೇಕು. ತಾಯಿಯಂದ್ರೆ ಎಲ್ಲಿ ಕುಳಿತಿರೋ ಅಲ್ಲೇ ಕುಳಿತುಕೊಳ್ಳಿ, ತಾವು ಉಡಿಯನ್ನ ತುಂಬಿಸಿಕೊಂಡು ಅನ್ನದಾನೇಶ್ವರ ಸಭಾಭವನಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆ ಇದೆ. ಸಮಾಧಾನವಾಗಿ ಅನ್ನವನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ, ಗಡಿಬಿಡಿ ಮಾಡಿಕೊಳ್ಬೇಕು. ಎಲ್ಲರಿಗೂ ಪ್ರಸಾದ ಇದೆ. ಪ್ರಸಾದ ಅಂದ್ರೆ ಮತ್ತೊಂದು ಹೆಸರು ಬಹುತೇಕ ನೀವು ಮರಿಬೇಡಿ, ಅದು ಸುಡಿ ಜುಟ್ಟಿ ಹಿರೇಮಠ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಾವು ಅದ್ದೂರಿಯಾಗಿ ಬ್ಯಾನರ್ಸ್ಗಳನ್ನ ಹಾಕಿಲ್ಲ. ನೀವು ನೋಡಿ ಎಲ್ಲೋ ಬ್ಯಾನರ್ ಎಲ್ಲಿ ಸಿಗೋದು 5 ಬ್ಯಾನರ್ ಮಾತ್ರ ನಾವು ಮಾಡಿಸ್ತೀವಿ. ಬಹಳ ಜನ ಅದ್ದೂರಿ ಕಟೌಟ್ಗಳನ್ನ ಹಾಕಿ ಬ್ಯಾನರ್ ಮಾಡಿ ಹಣವನ್ನ ಫೋನ್ ಮಾಡ್ತಾರೆ. ಆಗ ಹಣ ನಮಗೆ ಫೋನ್ ಮಾಡೋ ಇಚ್ಛೆ ಇಲ್ಲ. ಅದು ಅನ್ನಕ್ಕಾಗಿ ವಿನಿಯೋಗ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಈ ಕಾರ್ಯ ನಿಮಗೆ ಪ್ರಸಾದವಾಗಬೇಕು. ಶಾಸ್ತ್ರ ಹೇಳುತ್ತೆ, ನಾವು ಊಟ ಮಾಡಿರುವಂಥ ಅನ್ನ 40 ದಿವಸಕ್ಕೆ ಪರಿಪಕ್ವವಾಗಿ ಪಾಕವಾಗಿ ಮನಸ್ಸಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನೀವು ಮಠದ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಸಾತ್ವಿಕವಾಗಿರುವಂಥ ಮನಸ್ಸು ನಿಮ್ಮಲ್ಲಿ ಹುಟ್ಟಿ ಬರಲಿ ಅನ್ನುವಂಥ ಕಾರಣಕ್ಕಾಗಿ ನೀಡುವಂಥ ದಾಸೋಹ ಅನ್ನ ಅದು ಮಠದ ಪರಂಪರೆಯ ಗುಣ. ಅದು ಈ ಮಣ್ಣಿನ ಗುಣ. ಶ್ರೀಮಠ ಅದಕ್ಕೆ ಯಾವಾಗಲೂ ಹಿಂದೆ ಬಿದ್ದಿಲ್ಲ. ಇವತ್ತು ನೀವೆಲ್ಲ ಶ್ರೀಮಠದ ಗೌರವವನ್ನ ಹೆಚ್ಚಿಸಿದಿರಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸಂಜೆ 6:30-7 ಗಂಟೆಗೆ ದಕ್ಷ ಯಜ್ಞ ಪ್ರಸಂಗ ಅನ್ನುವಂಥ ಒಂದು ಯಕ್ಷಗಾನ ಇದೆ. ಇದೇ ವೇದಿಕೆ ಮೇಲೆ ತಾವೆಲ್ಲ ಸಮಾರಂಭವನ್ನು ವೀಕ್ಷಿಸಬಹುದು. ನಾಳಿನ ಕಾರ್ಯಕ್ರಮವನ್ನು ಸಂಜೆ ನಿಮಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ ಆಗಮಿಸಿರುವಂಥ ಎಲ್ಲ ತಾಯಿಯರಿಗೆ, ಅಕ್ಕ ತಂಗಿಯರಿಗೆ, ಹಿರಿಯರಿಗೆ, ಶ್ರೀಮಠ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಿಯರಿಗೆ, ಪರಮ ಪೂಜ್ಯರಿಗೆ ಎಲ್ಲರಿಗೂ ಮತ್ತೊಮ್ಮೆ ಗೌರವವನ್ನು ಹೇಳ್ತಾ ಹಿರಿಯರಾದ ತಾವೆಲ್ಲ ಶ್ರೀಮಠಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ. ಮಠದ ಪ್ರಸಾದ ಬಿಟ್ಟು ಹೋಗೋದು ಬೇಡ. ಎಷ್ಟೇ ಅವಸರ ಇರಲಿ, ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಿ. ತಮಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಆ ಪ್ರಸಾದ ಸ್ವೀಕಾರ ಮಾಡಿ ಧನ್ಯರಾಗ್ರಿ. ಕೊನೆಯದಾಗಿ ಒಂದು ಮಾತು ಕೇಳ್ತೀನಿ ನಾನು. ನೀವು ಊಟ ಮಾಡಿದ ಮೇಲೆ, ಪ್ರಸಾದ ಮಾಡಿದ ಒಂದು ಮಾತು ಅಂದ್ರೆ, ಅನ್ನ ಕೊಟ್ಟಿರುವ ಮನೆಯಾಗಲಿ ಮಠವಾಗಲಿ ಸುಖ ಸಮೃದ್ಧಿಯಿಂದ ಇರಲಿ ಅಂತ ಹರಸ್ಕೋಗಿ. ನಿಮ್ಮಿಂದ ನಾನು ಏನೂ ಬಯಸುವುದಿಲ್ಲ. ನೀವು ಹಾಕಿರುವಂಥ ಹರಕೆ ಶ್ರೀಮಠ ಮತ್ತಷ್ಟು ಉಜ್ವಲವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ಯಾರೂ ಗಡಿಬಿಡಿ ಮಾಡಬೇಡಿ. ಕುಳಿತಲ್ಲೇ ನಿಮಗೆ ಉಡಿಯನ್ನು ಕೊಡ್ತಾರೆ. ಉಡಿಯನ್ನು ಚೆಲ್ಲಬೇಡಿ. ಒಮ್ಮೆ ನಿಮ್ಮ ಉಡಿಗೆ ಬಿದ್ದಿರುವಂಥ ಉಡಿಯನ್ನ ಚೆಲ್ಲದೆ ಎಚ್ಚರಿಕೆಯಿಂದ ಮನೆಗೆ ಹೋಗಿ ಮನೆಯ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ಅದರ ಸೇವನೆಯನ್ನು ಮಾಡಿ ಅಂತ ಹೇಳ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಭೂಯ. ಸದ್ಭಕ್ತರ ಪರವಾಗಿ ಎಲ್ಲ ಪೂಜ್ಯರ ಶ್ರೀ ಚರಣಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಉಡಿ ತುಂಬುವ ಕಾರ್ಯಕ್ರಮ ಚಾಲನೆಯನ್ನು ಶ್ರೀಮತಿ ಸಂಯುಕ್ತ ಬಂಡೆ ಹಾಗೂ ಶ್ರೀಮತಿ ರತ್ನಮ್ಮ ಚಿಮ್ಮನಕಟ್ಟಿ ಅವರು ನೆರವೇರಿಸಬೇಕೆಂದು ಪೂಜ್ಯರ ಸಮ್ಮುಖದಲ್ಲಿ ನೆರವೇರಿಸಬೇಕೆಂದು ಅವರನ್ನು ವಿನಂತಿಸಿಕೊಳ್ತಾ, ತಾವು ಎಲ್ಲರೂ ಸಹೋದರರು ತಾವು ಯಾವ ಜಾಗ ಕುಂತೀರಿ ಅಲ್ಲೇ ಕೂಡ್ರಿ. ತಮ್ಮ ಹತ್ರನೇ ಉಡಿ ಬರ್ತೈತಿ. ವೇದಿಕೆ ಮೇಲಿದ್ದಂತ ಎಲ್ಲ ಮಾತೆಯರಿಗೂ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಗದಗ ರಕ್ಷಣ ಬಳಗದವರು, ಗಜೇಂದ್ರ ರಕ್ಷಣ ಬಳಗದವರು ಕೂಡ ಆ ಕಾರ್ಯಕ್ರಮ ನೆರವೇರಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ದಯಮಾಡಿ ಯಾರು ಸಣ್ಣ ಚಿಕ್ಕ ಮಕ್ಕಳಿಗೆ ಕನ್ಯಾಗಿರುವಂತ ಹೋಗಕ್ಕೆ ಮದುವೆಗೆ ತೋರಿಸ್ತಾ ಇರುವಂತ ಮಹಿಳೆಗೆ ಕೊಂಡ್ರೆ ಮದುವೆ ಫಿಕ್ಸ್ ಆಗ್ತದೆ. ದಯಮಾಡಿ ಹುಡುಗಿಯಿಂದ ಸೂರ್ಯ ಎಲ್ಲ ಬಳಗದ ಸಹೋದರಿಯರು ಬಂದು ಈ ಕಾರ್ಯವನ್ನು ನೆರವೇರಿಸಬೇಕೆಂದು ಕೇಳ್ಕೊತೀನಿ. ಶ್ರೀಮಠದ ಅಕ್ಕನ ಬಳಗದ ಸಹೋದರಿಯರು ಅವರು ತುಂಬಾ ವ್ಯವಸ್ಥೆ ಶಾಂತದಿಂದ ನಾವೆಲ್ಲರೂ ಅಜ್ಞಾನಿಗಳಿಂದ ಸಮಾಧಾನ. ಪ್ರವಚನಕಾರರು ಶಿವಮೊಗ್ಗ. ವಿಷಯ ಹೊಸಚಿ ಗುರುಗಳ ಹಿರಿಯರು. ಉಪನ್ಯಾಸ ಶ್ರೀ ಡಿ.ಎ. ಪಾಟೀಲ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕ ಸಂಘ ಹುಬ್ಬಳ್ಳಿ. ಮುಖ್ಯ ಅತಿಥಿಗಳು ಡಾಕ್ಟರ್ ಆರ್.ಕೆ. ಮಠರ್, ಲೋಕಾಪುರ್ ರಾಜ್ಯ ಸಂಚಾಲಕರು, ಅರ್ಥಕ್ರಾಂತಿ ಜೀವನ ಗೌರವ ಅಭಿಯಾನ
ಧರಿಸುತ್ತ ನೀರನು ಮುತ್ತೈದ ಕತ್ತಲ್ಲಿ ಇರಬೇಕ ತಾಳಿ 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 ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇರೆ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇರೆ ಮುತ್ತೈದೆಯರು ಮುಟ್ಟಿದ ತಾಳಿ ಮತ್ತೆ ಮಾವರು ಹರಸುವ ತಾಳಿ ಮುತ್ತೈದೆಯರು ಮುಟ್ಟಿದ ತಾಳಿ ಮತ್ತೆ ಮಾವರು ಹರಸುವ ತಾಳಿ ಗಂಡನ ಹೊಡೆಯುತ್ತ ನೀರನು ಗಂಡನು ಹೊಡೆಯುತ್ತ ನೀರನು ಮುತ್ತೈದ ಕತ್ತಲ್ಲಿ ಇರಬೇಕ ತಾಳಿ 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 ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ ತಂದೆ ತಾಯಿಗಳು ದೂರವಾದರು, ಬಂಧು ಬಳಗವು ಬಾರದೆ ಹೋದರು. ತಂದೆ ತಾಯಿಗಳು ದೂರವಾದರು, ಬಂಧು ಬಳಗವು ಬಾರದೆ ಹೋದರು. ಕಣ್ಣಲ್ಲಿ ನೀರನು ಸುರಿಸುತ್ತ ನೀರನು ಕಣ್ಣಲ್ಲಿ ನೀರನು ಸುರಿಸುತ್ತ ನೀರನು ಹೆಣ್ಣಿನ ಕಣ್ಣಲ್ಲಿ ಇರಬೇಕ ತಾಳಿ 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 ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ ಅನ್ನ ಪುರುಷರು ಬಯಸುವ ಹೆಣ್ಣು ಮೇಲೆ ಬಿದ್ದರೆ ಕಣ್ಣಾಗ ಮಣ್ಣು ಅನ್ನ ಪುರುಷರು ಬಯಸುವ ಹೆಣ್ಣು ಮೇಲೆ ಬಿದ್ದರೆ ಕಣ್ಣಾಗ ಮಣ್ಣು ಕಿತ್ತೆಸೆಯುವರು ಕಟ್ಟಿದ ತಾಳಿ ಕಿತ್ತೆಸೆಯುವರು ಕಟ್ಟಿದ ತಾಳಿ ಎಚ್ಚರದಿಂದ ನಡೆಯುವ ಬಾಳಿ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ ಹೆಣ್ಣಿನ ಬಾಳಿಗೆ ಹೆಣ್ಣಿನ ಬಾಳಿಗೆ ಹೆಣ್ಣಿನ ಬಾಳಿಗೆ ಇದುವೇ जय मंगलम जय नमः पार्वतीश्वर महादेव संघर्ष नागता सांगता स्नॅक दौड करून लोन आला संघर्ष पाठायचं ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆ ಒಂದು ದಿನ ಕಡಲನು ಕೂಡಬಲ್ಲೆ ಒಂದು ದಿನ. ಈ ನನ್ನ ಕಲೆಯನ್ನು ಕಂಡು ತಗ್ಗಿಮಠದ ಚಂದ್ರಶೇಖರ್ ಅವರು ಕಾರ್ಯದರ್ಶಿಗಳು ನನ್ನ ಹಾಡನ್ನು ಕೇಳಿ ನನಗೆ 200 ರೂಪಾಯಿ, ನಮ್ಮ ತಬಲವಾದಕ ನಿಂಗರಾಜ್ ಅವರಿಗೆ 200 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡ. ಕಾಣದ ಕಡಲಿಗೆ
ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಹುಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮರತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ತನ್ನ ಕಲ್ಪನೆಯು ತನ್ನ ಕಡಲನೆ ಚಿಂತಿಸಿ ಸುರಿಯುತ್ತಿದೆ ಎಲ್ಲಿರುವುದು ಅದು ಎಂತಿರುವುದು ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸುನೀಲ ವಿಸ್ತರ ಅಂತರಂಗ ಶೋಭಿತ ಗಂಭುರಾಂಬುದೀತಾನಂತೆ ಮುನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರಳು ಕರಗಲಾರನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥದಲ್ಲಿ ಅರಿವು ತೋರಿಯು ನಾನು ಜಟಿಲ ಕಾನನದ ಕುಟಿಲ ಪಥದಲ್ಲಿ ಅರಿವು ತೋರಿಯು ನಾನು ಎಂದಿಗಾದರೂ ಕಾಣದ ಕಡಲನೆ ಸೇರಬಲ್ಲೆನೇನು ಕಡಲ ನೀರಿನಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಹಂಬಲಿಸಿದೆ ಮನ ಹಂಬಲಿಸಿದೆ ಮನ ಜೈ ಮಂಗಳಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ